ಹಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಎರಡು ಬ್ರ್ಯಾಂಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಕಂಪ್ಯೂಟರ್ ಸೈನ್ಸು, ಒಂದು ಎಲೆಕ್ಟ್ರಾನಿಕ್ಸ್. ಯಾಕೆ ಇವೆರಡೇ ಅಂದರೆ, ಯೂಶಿಯಲಿ ಈಗ ಸ್ಟೂಡೆಂಟ್ಸ್ ಟ್ರೆಂಡ್ ಇರೋದು ಏನಂದರೆ CS ಆ್ಯಂಡ್ ಅಲೈಡ್ ಬ್ರಾಂಚಸ್ ನೋಡ್ತಾರೆ, ಸಿಗಲಿಲ್ಲ ಅಂದರೆ ಖಂಡಿತ ECಗೆ ಹೋಗ್ತಾರೆ. ಎಲೆಕ್ಟ್ರಾನಿಕ್ಸ್ ಈಸ್ ಒನ್ ಆಫ್ ದ ಗುಡ್ ಬ್ರ್ಯಾಂಚ್ ಕಂಪೇರ್ ಟು ಕಂಪ್ಯೂಟರ್ ಸೈನ್ಸ್ ಆಲ್ಸೋ. ಕಂಪ್ಯೂಟರ್ ಸೈನ್ಸಲ್ಲಿ ಜಾಬ್ ಸಿಗೋ ಆಪರ್ಚುನಿಟೀಸು ಜಾಸ್ತಿ ಇದೆ, ಹಾಗೆ ಲೇ ಆಫ್ ಆಯಿತು ಅಂದರೆ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ರಿಸೆಷನ್ ಅಂತ ಬಂದಾಗ ಕಂಪ್ಯೂಟರ್ ಸೈನ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸೇ ಜಾಸ್ತಿ ಕಳ್ಕೊತಾರೆ. ಎಲೆಕ್ಟ್ರಾನಿಕ್ಸಲ್ಲಿ ಕೆಲಸ ಸಿಗೋದು ಕಷ್ಟ, ಬಟ್ ಸಿಕ್ಕ ಮೇಲೆ ಕೆಲಸ ಕಳ್ಕೊಳ್ಳೋದು ಕಷ್ಟನೇ, ಕಳ್ಕೊಳ್ಳಲ್ಲ, ಆರಾಮಾಗಿ ಇಟ್ಕೊಂಡಿರ್ತಾರೆ ಕೆಲಸ ಕೋರ್ ಬ್ರ್ಯಾಂಚಸಲ್ಲಿ. ಆದರೆ ಕಂಪ್ಯೂಟರ್ ಸೈನ್ಸಲ್ಲಿ 1000 ಜನ ತಗೋತಾರೆ, 1000 ಜನ ತೆಗಿತಾ ಇರ್ತಾರೆ. ಸೊ ಹಾಗಾಗಿ ಒಂದು ಕೋರ್ ಬ್ರಾಂಚ್ ಮಾಡ್ಕೊಳ್ಳೋದು ವಾಸಿ. ಬಟ್ ಈಗೆಲ್ಲ ಟ್ರೆಂಡ್ ಇರೋದು CS ಆ್ಯಂಡ್ ಅಲೈಡ್ ಬ್ರಾಂಚಸ್. ಸೊ ಹಾಗಾಗಿ ಕಟ್ ಆಫು CSದು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕೊಡ್ತಾ ಇರೋ ಈ PDF ನಿಮಗೆ ಕಂಪ್ಯೂಟರ್ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ದು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಕಟ್ ಆಫ್ ಕೊಡ್ತೀನಿ. ಸೊ ಈ ವಿಡಿಯೋನ ನೀವು ನಿಮ್ಮ ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಯಾವುದು ಟಾಪ್ 1 ಟಾಪ್ 2 ನೀವು ಪ್ರಯಾರಿಟಿ ಹಾಕ್ಕೋಬೇಕಲ್ಲ, ಆ ಪ್ರಯಾರಿಟಿ ಆರ್ಡರ್ ಅರೇಂಜ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ನಿಮ್ಮ ಯಾವ ಊರು ಏನು ಅಂತ ನೋಡಿಕೊಂಡು ಸ್ವಲ್ಪ ಮಾಡಿಫೈ ಮಾಡ್ಕೋಬೋದು. ದಿಸ್ ಈಸ್ ಅಕಾರ್ಡಿಂಗ್ ಟು ದ ಕಟ್ ಆಫ್. ಸೊ RVC ಈಸ್ ದ ಬೆಸ್ಟ್ ಕಾಲೇಜ್ ಅಕಾರ್ಡಿಂಗ್ ಟು ದ ಕಟ್ ಆಫ್. ಸೊ ದೇರ್ ಇನ್ ಕಂಪ್ಯೂಟರ್ ಸೈನ್ಸ್ 242 ವಾಸ್ ದ ಲಾಸ್ಟ್ ಕಟ್ ಆಫ್ ಇನ್ ಸೆಕೆಂಡ್ ರೌಂಡ್. ಅದೇ 761 ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸಲ್ಲಿ ಕಟ್ ಆಫ್. BMSCಯಲ್ಲಿ 891 ಕಂಪ್ಯೂಟರ್ ಸೈನ್ಸು, 2940 ಬಂದರೂ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಿಕ್ಕಿದೆ. ಸೊ BMSಲ್ಲಿ 2940ವರೆಗೂ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಅದೇ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಹೇಳಿದ್ರೆ ಇಲ್ಲಿ ದಯಾನಂದ್ ಸಾಗರ್ವರೆಗೂ ಹೋಗಬೇಕಾಗತ್ತೆ. ದಯಾನಂದ್ ಸಾಗರ್ ಆದರೆ ಸಿಗ್ತಿತ್ತು, ನಾಟ್ ಇನ್ BMS. ಸೊ ನನ್ನ ಅನಿಸಿಕೆ ಪ್ರಕಾರ BMSಲ್ಲಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ರು ಬೆಟರ್, ಸುಮ್ಮನೆ ಕೆಳಗಡೆ ಹೋಗೋದಕ್ಕಿಂತ. ಈಗ 2940 ಬಂದಿತ್ತು, ಸೊ ಕೆಳಗಡೆ ಹೋಗಿ ದಯಾನಂದ್ ಸಾಗರಲ್ಲಿ ಇಲ್ಲಿ ಸೇರ್ಕೊಳ್ಳೋದಕ್ಕಿಂತ BMSಲ್ಲಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ರು ಏನು ತೊಂದರೆ ಇಲ್ಲ. PS ಯೂನಿವರ್ಸಿಟಿಲಿ ಕಂಪ್ಯೂಟರ್ ಸೈನ್ಸು 1000, ಎಲೆಕ್ಟ್ರಾನಿಕ್ಸಲ್ಲಿ 3000 ಕ್ರಾಸ್ ಆಗಿತ್ತು. ರಾಮಯ್ಯದಲ್ಲಿ 1000 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 3300. ಮೈಸೂರು SJCE ಶ್ರೀ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈಗ JSS ಯೂನಿವರ್ಸಿಟಿ ಆಗಿದೆ, 1600ಗೆ ಸ್ಟಾಪ್ ಆಗಿತ್ತು ಕಂಪ್ಯೂಟರ್ ಸೈನ್ಸು. ವೆರಾಸ್ ಇನ್ ಎಲೆಕ್ಟ್ರಾನಿಕ್ಸ್ 5000ವರೆಗೂ ಹೋಗಿತ್ತು. ಬೆಂಗಳೂರಿನ UVCE 2381 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 6878. ದಯಾನಂದ್ ಸಾಗರಲ್ಲಿ 3293, ಎಲೆಕ್ಟ್ರಾನಿಕ್ಸು 8840. ಈಗ ರಾಮಯ್ಯದಲ್ಲಿ ಎಲೆಕ್ಟ್ರಾನಿಕ್ಸ್ ಸೇರ್ಕೊಂಡಿದ್ದಾನೆ ಒಂದು ಹುಡುಗ, ಅವ್ನಿಗೇನಾದರೂ ಕಂಪ್ಯೂಟರ್ ಸೈನ್ಸೇ ಬೇಕು ಇತ್ತು ಅಂದರೆ ದಯಾನಂದ್ ಸಾಗರಲ್ಲೂ ಸಿಗ್ತಾ ಇರಲಿಲ್ಲ, BITವರೆಗೂ ಹೋಗಬೇಕಾಗಿತ್ತು. ಸೊ ಈ ಥರ ನೋಡ್ಕೊಳ್ಳಿ, ವಿಚ್ ಪ್ರಿಫರೆನ್ಸ್ ಯು ಆರ್ ಗಿವಿಂಗ್. ನೀವು ಕಾಲೇಜಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ, ಇಲ್ಲ ಬ್ರಾಂಚಿಗೆ ಕೊಡ್ತಾ ಇದ್ದೀರಾ? ಒಂದಷ್ಟು ಕಡೆ ಕಾಲೇಜ್ಗೆ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ RV, BMS, PS, ರಾಮಯ್ಯ ಇಲ್ಲೆಲ್ಲ ಬ್ರಾಂಚ್ಗೆ ಕಾಲೇಜ್ಗೆ ಕೊಡಬೇಕಾಗತ್ತೆ. ಸ್ವಲ್ಪ ಬ್ರಾಂಚ್ ವೇರಿ ಆದರೂ ಏನು ತೊಂದರೆ ಇಲ್ಲ. ಬಾಟಮ್ ಹೋಗ್ತಾ ಬೇಕಾದರೆ ನೀವು ಬ್ರಾಂಚ್ಗೆ ಪ್ರಿಫರೆನ್ಸ್ ಕೊಟ್ಕೋಬೋದು. UVC ಆಯಿತು. ದಯಾನಂದ್ ಸಾಗರಲ್ಲಿ 3293, ಎಲೆಕ್ಟ್ರಾನಿಕ್ಸು 8840. BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 4368, 10712. ಕಂಪ್ಯೂಟರ್ ಸೈನ್ಸಲ್ಲಿ 4368, ಬಟ್ 10,000 ಬಂದಿರೋರ್ಗೂ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಮೊದಲೆಲ್ಲ ಒಂದು 2-3 ವರ್ಷದ ಹಿಂದೆ ಎಲ್ಲ BIT ಕಟ್ ಆಫ್ ಮೇಲೆ ಇರ್ತಿತ್ತು, ದಯಾನಂದ್ ಸಾಗರ್ ಕೆಳಗಡೆ ಇರ್ತಿತ್ತು. ಈಗ ದಯಾನಂದ್ ಸಾಗರ್ ಈ ನಡುವೆ ಕಟ್ ಆಫ್ ಇನ್ಕ್ರೀಸ್ ಮಾಡ್ಕೊಂಡಿದೆ, ಹಾಗಾಗಿ 3293ಗೆ ನಿಂತಿದೆ. ಎಲೆಕ್ಟ್ರಾನಿಕ್ಸ್ 8840. ಈಗ BITಲಿ 10,717 ಬಂದಿರೋನಿಗೆ ಸೀಟ್ ಸಿಕ್ಕಿತ್ತು ಎಲೆಕ್ಟ್ರಾನಿಕ್ಸು. ಅದೇ ಅವನೇನಾದರೂ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಏನಾದರೂ ಇಷ್ಟಪಟ್ಟಿದ್ರೆ ಎಲ್ಲಿ ಸಿಕ್ತಿತ್ತು, ಇಲ್ಲಿವರೆಗೂ ಬರಬೇಕಾಗಿತ್ತು, JSSವರೆಗೂ ಬರಬೇಕಾಗಿತ್ತು. ಸೊ ಅದರ ಬದಲು ಅವರು BITಯಲ್ಲಿ ಎಲೆಕ್ಟ್ರಾನಿಕ್ಸೇ ತೊಗೊಂಡಿದ್ದಾರೆ. ಇಟ್ ಈಸ್ ದೇರ್ ಚಾಯ್ಸ್. ಸೊ BIT ಆದಮೇಲೆ BMS IT, BMS ಅವ್ರದ್ದು ಇನ್ನೊಂದು ಸಂಸ್ಥೆ ಯಲಹಂಕದಲ್ಲಿದೆ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 4744 ಕಂಪ್ಯೂಟರ್ ಸೈನ್ಸು, 11107 ಎಲೆಕ್ಟ್ರಾನಿಕ್ಸ್. ಸಿದ್ಧಗಂಗಾ ತುಮಕೂರು SIT ತುಂಬ ಹಳೆ ಕಾಲೇಜು, 5000 ಕಂಪ್ಯೂಟರ್ ಸೈನ್ಸ್, 10,000 ಎಲೆಕ್ಟ್ರಾನಿಕ್ಸ್. ನಿಟ್ಟೆ ಮೀನಾಕ್ಷಿ ಇದು ಬೆಂಗಳೂರಲ್ಲಿರೋದು, NMIT ಯಲಹಂಕ ಹತ್ರ, 6687, ಎಲೆಕ್ಟ್ರಾನಿಕ್ಸು 13595. ನ್ಯೂ ಹರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾರತಳ್ಳಿ ಹತ್ರ ಇದೆ, 7270 ಕಂಪ್ಯೂಟರ್ ಸೈನ್ಸು, 17429 ಎಲೆಕ್ಟ್ರಾನಿಕ್ಸ್. AIT ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಲ್ಲತಳ್ಳಿ ನಾಗರಭಾವಿ ಹತ್ರ ಇರೋದು, ಕಂಪ್ಯೂಟರ್ ಸೈನ್ಸು 7000 ಕ್ರಾಸ್ ಆಗಿದೆ, ಎಲೆಕ್ಟ್ರಾನಿಕ್ಸು 18,000 ಕ್ರಾಸ್ ಆಗಿದೆ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ RR ನಗರ ಹತ್ರ ಚನ್ನಸಂದ್ರದ ಹತ್ರ ಇರೋದು, ಕಂಪ್ಯೂಟರ್ ಸೈನ್ಸು 7500ಕ್ಕೆ ಸ್ಟಾಪ್ ಆಗಿದೆ, ಎಲೆಕ್ಟ್ರಾನಿಕ್ಸು 16,000. BNMIT ಬನಶಂಕರಿಲಿದೆ, 7892 ಬಂದಿರೋರಿಗೆ ಸೆಕೆಂಡ್ ರೌಂಡಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಕ್ಕಿತ್ತು, ಎಲೆಕ್ಟ್ರಾನಿಕ್ಸು 15,586. RV ಅವ್ರದ್ದೇ RV ಯೂನಿವರ್ಸಿಟಿ, ಅದೇ ಕ್ಯಾಂಪಸಲ್ಲೇ ಇದೆ. RVC ಇದು RV ಯೂನಿವರ್ಸಿಟಿ, ಓನ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಇರೋದಲ್ಲಿ 8017 ಕಂಪ್ಯೂಟರ್ ಸೈನ್ಸು.
ಸರ್ MVIT ಹುಣಸಮಾರಿನಲ್ಲಿ ಯಲಹಂಕ ಆದಮೇಲೆ ಇದೆ, ಸ್ವಲ್ಪ ಹಳೆ ಕಾಲೇಜು. 8377 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 16510. RVC ಆಯಿತು, RV ಯೂನಿವರ್ಸಿಟಿ ಆಯಿತು. ಇನ್ನೊಂದು ಹೊಸ ಕಾಲೇಜ್ ಅವ್ರದ್ದು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. 8655 ಇತ್ತು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 12673. ಉತ್ರಳ್ಳಿ ರೋಡಲ್ಲಿ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರುತ್ತೆ, RR ನಗರ ಅಂತ ತಿಳ್ಕೊಬೋದು ಬೇಕಾದರೆ ನೀವು. 10401 ಕಂಪ್ಯೂಟರ್ ಸೈನ್ಸು, 22108 ಎಲೆಕ್ಟ್ರಾನಿಕ್ಸ್. ವಿದ್ಯಾವರ್ಧಕ ಮೈಸೂರು 10426 ಇತ್ತು, ಎಲೆಕ್ಟ್ರಾನಿಕ್ಸು 19111. CMRIT ವೈಟ್ಫೀಲ್ಡ್ ಹತ್ರ ಬರುತ್ತೆ, 10594 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ 22921. SKSJT ಇದು ಗೌರ್ಮೆಂಟ್ ಕಾಲೇಜು, 11659 ಕಂಪ್ಯೂಟರ್ ಸೈನ್ಸು, 24842 ಎಲೆಕ್ಟ್ರಾನಿಕ್ಸ್. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ 13000 ದಾಟಿತ್ತು ಕಂಪ್ಯೂಟರ್ ಸೈನ್ಸು, 25000 ಎಲೆಕ್ಟ್ರಾನಿಕ್ಸ್ ದಾಟಿತ್ತು. ದಯಾನ್ ಸಾಗರದಲ್ಲಿ ಇನ್ನೊಂದು ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಕನಕಪುರ ರೋಡಲ್ಲೇ ಬರುತ್ತೆ, ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಎದುರುಗಡೆ. 13000 ದಾಟಿತ್ತು ಕಂಪ್ಯೂಟರ್ ಸೈನ್ಸು, 23000 ದಾಟಿದೆ ಎಲೆಕ್ಟ್ರಾನಿಕ್ಸ್. ಮಂಗಳೂರಿನ ಸಹ್ಯಾದ್ರಿ 13970 ಕಂಪ್ಯೂಟರ್ ಸೈನ್ಸು, 30000 ದಾಟಿತ್ತು ಎಲೆಕ್ಟ್ರಾನಿಕ್ಸ್. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೋಲದೇವನಹಳ್ಳಿ ಹೆಸರುಘಟ್ಟ ರೋಡು, 14000 ಕಂಪ್ಯೂಟರ್ ಸೈನ್ಸು, 24000 ಎಲೆಕ್ಟ್ರಾನಿಕ್ಸ್. ರೇವಾ ಯೂನಿವರ್ಸಿಟಿ 14440, 26536 ಎಲೆಕ್ಟ್ರಾನಿಕ್ಸ್. SJBIT ಕಂಪ್ಯೂಟರ್ ಸೈನ್ಸು 14490ಕ್ಕೆ ನಿಂತಿತ್ತು, ಎಲೆಕ್ಟ್ರಾನಿಕ್ಸು 24646. PS ಮಂಡ್ಯ ಏಡೆಡ್ ಕಾಲೇಜ್ ಇದು, 15011 ಕಂಪ್ಯೂಟರ್ ಸೈನ್ಸು, 24699 ಎಲೆಕ್ಟ್ರಾನಿಕ್ಸ್. ಮಂಗಳೂರಿನ ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 15354 ಕಂಪ್ಯೂಟರ್ ಸೈನ್ಸು, 33480 ಎಲೆಕ್ಟ್ರಾನಿಕ್ಸ್. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಈಗ ಆಟೋನಮಸ್ ಆಗಿದೆ, SJBITನೂ ಆಟೋನಮಸ್ ಆಗಿದೆ. 16597 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 28736. ವೈಟ್ಫೀಲ್ಡಲ್ಲಿ ಇನ್ನೊಂದು ಕಾಲೇಜ್ ಇದೆ MVJ ಅಂತ, ಇಲ್ಲಿ ಕಂಪ್ಯೂಟರ್ ಸೈನ್ಸು 17147, 30717 ಎಲೆಕ್ಟ್ರಾನಿಕ್ಸ್. GSSS ಮೈಸೂರು ಇದು ವಿಮೆನ್ಸ್ ಕಾಲೇಜು, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ಬಾಯ್ಸ್ ಯಾರೂ ಎಂಟ್ರಿ ಮಾಡೋಕ್ಕೆ ಹೋಗ್ಬಿಡಿ. ಲಾಸ್ಟ್ ಇಯರ್ ಒಬ್ಬ ಬಾಯ್ ಎಂಟ್ರಿ ಮಾಡಿದ್ದ ಹುಡುಗ, ಅವ್ನಿಗೆ ಅಲಾಟು ಆಗಿತ್ತು, ಬಟ್ ಅಲ್ಲಿ ಅಡ್ಮಿಷನ್ ತೊಗೊಳಕ್ಕಾಗಲ್ಲ. ಕಂಪ್ಯೂಟರ್ ಸೈನ್ಸ್ 17000, ಎಲೆಕ್ಟ್ರಾನಿಕ್ಸು 28000. UBDT ದಾವಣಗೆರೆ 18000 ಕಂಪ್ಯೂಟರ್ ಸೈನ್ಸು, 29000 ಎಲೆಕ್ಟ್ರಾನಿಕ್ಸ್. ರಾಮಯ್ಯ ಯೂನಿವರ್ಸಿಟಿ, ದಿಸ್ ಇಸ್ ನಾಟ್ MSRIT, ರಾಮಯ್ಯ ಯೂನಿವರ್ಸಿಟಿ 18000 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 12376. ಸಪ್ತಗಿರಿ 19000 ಕಂಪ್ಯೂಟರ್ ಸೈನ್ಸು, 34000 ಎಲೆಕ್ಟ್ರಾನಿಕ್ಸ್. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ 20000 ಕಂಪ್ಯೂಟರ್ ಸೈನ್ಸು, 33000 ಎಲೆಕ್ಟ್ರಾನಿಕ್ಸ್. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದ್ರ KR ಪುರಮಲ್ಲಿ ಬರುತ್ತೆ, 20581, 41000 ಎಲೆಕ್ಟ್ರಾನಿಕ್ಸ್. JNNC ಶಿವಮೊಗ್ಗ 20000 ಕಂಪ್ಯೂಟರ್ ಸೈನ್ಸು, 40,000 ಎಲೆಕ್ಟ್ರಾನಿಕ್ಸ್. BGS CET ಇದು ಸ್ವಲ್ಪ ಹೊಸ ಕಾಲೇಜ್, ಮಹಾಲಕ್ಷ್ಮಿ ಲೇಔಟ್, ಇಸ್ಕಾನ್ ಟೆಂಪಲ್ ಹತ್ರ ಬರುತ್ತೆ. ಓನ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್ ಇರೋದು ಇಲ್ಲಿ, 22707. ದಯಾನಂದ ಸಾಗರ್ ಯೂನಿವರ್ಸಿಟಿ ಇದು ಹಾರೋಹಳ್ಳಿ ಹತ್ರ ಬರುತ್ತೆ, 23442 ಕಂಪ್ಯೂಟರ್ ಸೈನ್ಸು, 31096. ಆಕ್ಸ್ಫರ್ಡ್ ಹೊಸೂರು ರೋಡಲ್ಲಿ ಬರುತ್ತೆ, 23000 ಕಂಪ್ಯೂಟರ್ ಸೈನ್ಸು, 39000 ಎಲೆಕ್ಟ್ರಾನಿಕ್ಸ್. ಆಕ್ಸ್ಫರ್ಡ್ ಆದಮೇಲೆ ಏಟ್ರಿಯಾದಲ್ಲಿ 24000 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 48264. KSIT 24392, ಎಲೆಕ್ಟ್ರಾನಿಕ್ಸು 40855. SJCT ಚಿಕ್ಕಬಳ್ಳಾಪುರ 25000 ಕಂಪ್ಯೂಟರ್ ಸೈನ್ಸು, 51000 ಎಲೆಕ್ಟ್ರಾನಿಕ್ಸ್. ವಿದ್ಯಾ ವಿಕಾಸ್ 25249, ಎಲೆಕ್ಟ್ರಾನಿಕ್ಸ್ 43404. ಸಾಯಿ ವಿದ್ಯಾ 25000 ಕಂಪ್ಯೂಟರ್ ಸೈನ್ಸು, ಇದೇನು ಮಿಸ್ಟೇಕ್ ಆಗಿದೆಯೋ ಗೊತ್ತಿಲ್ಲ, 1,00,000 ದಾಟಿದೆ. 1,00,000 ಯೂಶಲಿ ದಾಟಲ್ಲ ಎಲೆಕ್ಟ್ರಾನಿಕ್ಸು, ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. GMIT ದಾವಣಗೆರೆ, ಈಗ GMIT ಅವ್ರದ್ದು ಇನ್ನೊಂದು ಹೊಸ ಯೂನಿವರ್ಸಿಟಿನೂ ಬಂದಿದೆ, GM ಯೂನಿವರ್ಸಿಟಿ ಅಂತ, ಇದು GMIT 27844 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 42665. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು 27291 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 39000. ಡಾನ್ ಬಾಸ್ಕೋ ಕುಂಬಳಗೋಡಲ್ ಬೆಂಗಳೂರು 27000 ಕಂಪ್ಯೂಟರ್ ಸೈನ್ಸು, 42000 ಎಲೆಕ್ಟ್ರಾನಿಕ್ಸ್. VTU ರೀಜನಲ್ ಸೆಂಟ್ರಲ್ಲಿ ಮೈಸೂರು VTU ರೀಜನಲ್ ಸೆಂಟ್ರಲ್ಲಿ ಸಹ ಸ್ಟಾರ್ಟ್ ಮಾಡಿದ್ದಾರೆ UG ಕೋರ್ಸಸ್ಸು, ಅಲ್ಲಿ ಕಂಪ್ಯೂಟರ್ ಸೈನ್ಸ್ 28344. ಬನ್ನೇರುಘಟ್ಟದಲ್ಲಿರೋ AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 28396 ಕಂಪ್ಯೂಟರ್ ಸೈನ್ಸು, 46498 ಎಲೆಕ್ಟ್ರಾನಿಕ್ಸ್. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜಾನ್ಕುಂಟೆ ಯಲಹಂಕದಲ್ಲಿ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ 29000, ಎಲೆಕ್ಟ್ರಾನಿಕ್ಸು 60000. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 29283 ಕಂಪ್ಯೂಟರ್ ಸೈನ್ಸು, 46103 ಎಲೆಕ್ಟ್ರಾನಿಕ್ಸ್.
ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವಲಹಳ್ಳಿ KR ಹತ್ರ ಬರುತ್ತೆ. ಕಂಪ್ಯೂಟರ್ ಸೈನ್ಸ್ 31,000, ಎಲೆಕ್ಟ್ರಾನಿಕ್ಸು 54,340. ಮಹಾರಾಜ ಮೈಸೂರು 31,000 ಕಂಪ್ಯೂಟರ್ ಸೈನ್ಸು, 47,000 ಎಲೆಕ್ಟ್ರಾನಿಕ್ಸ್. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 31,000 ಕಂಪ್ಯೂಟರ್ ಸೈನ್ಸಲ್ಲಿದೆ, 58,000 ಎಲೆಕ್ಟ್ರಾನಿಕ್ಸಲ್ಲಿದೆ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ತಾತಗುಣಿ ಹತ್ರ ಬರುತ್ತೆ, ಕನಕಪುರ ರೋಡು, 32,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ 55,000 ಎಲೆಕ್ಟ್ರಾನಿಕ್ಸ್ ಕಟ್ ಆಫ್ ಇದೆ. ಆದಿಚುಂಚನಗಿರಿ ಯೂನಿವರ್ಸಿಟಿ ಇದನ್ನು ಮೊದಲು BGS IT ಅಂತ ಇದ್ದರು, ಬೆಳ್ಳೂರು ಹಾಸನ್ ರೋಡಲ್ಲಿ, 33,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ 47,000 ಎಲೆಕ್ಟ್ರಾನಿಕ್ಸ್ ಇದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ 35,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 55,000 ಇದೆ. ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋರಮಂಗಲದಲ್ಲಿದೆ, 35,000 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 65,000. SVCE ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏರ್ಪೋರ್ಟ್ ರೋಡಲ್ಲಿದೆ, 35,000 ಕಂಪ್ಯೂಟರ್ ಸೈನ್ಸು, 64,000 ಎಲೆಕ್ಟ್ರಾನಿಕ್ಸ್. CIT ಗುಬ್ಬಿ ಚನ್ನಬಸವೇಶ್ವರ 35,956 ಕಂಪ್ಯೂಟರ್ ಸೈನ್ಸು, 62,000 ಎಲೆಕ್ಟ್ರಾನಿಕ್ಸ್. CMR ಯೂನಿವರ್ಸಿಟಿ CMRIT ಅಂತಿದೆ, ಇದು CMR ಯೂನಿವರ್ಸಿಟಿ, ಇದು ಬೇರೆ ಅವ್ರದ್ದೇ ಸಂಸ್ಥೆ, ಬಟ್ ಇದು ಯೂನಿವರ್ಸಿಟಿ. CMRIT ಅನ್ನೋದು ಒಂದು VTU ಅಂಡರಲ್ಲಿರೋ ಕಾಲೇಜು, 36,000 ಕಂಪ್ಯೂಟರ್ ಸೈನ್ಸು, 48,000 ಎಲೆಕ್ಟ್ರಾನಿಕ್ಸ್. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಕುಂಬಳಗೋಡ ಹತ್ರನೇ ಬರುತ್ತೆ, 36,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 62,000. HKBK ಹೆಬ್ಬಾಳ ಹತ್ರ ಬರುತ್ತೆ, ನಾಗವರ ಹೆಬ್ಬಾಳ, 37,000 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 63,000. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕನಕಪುರ ರೋಡ್ ಇದ್ದಿದ್ದು ಆಚಾರ್ಯ ಪಟಶಾಲಾ, ಇದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. 37,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 56,000 ಇದೆ. ಮೈಸೂರಿನ ಇನ್ನೊಂದು ಕಾಲೇಜು ATME, ಇಲ್ಲಿ ಕಂಪ್ಯೂಟರ್ ಸೈನ್ಸ್ 37,000 ಇದ್ದರೆ ಎಲೆಕ್ಟ್ರಾನಿಕ್ಸು 52,000 ಇದೆ. ನಾಗಾರ್ಜುನ ಇದು ದೇವನಹಳ್ಳಿ ಹತ್ತಿರ ಬರುತ್ತೆ, ಆಟೋನಮಸ್ ಕಾಲೇಜು, 38,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ 63,000 ಎಲೆಕ್ಟ್ರಾನಿಕ್ಸ್ ಇದೆ. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗಲಿ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿದ್ರೆ ಅವ್ರದ್ದೇ ಇನ್ನೊಂದು ಕಾಲೇಜು ಯಲಹಂಕ ಉಪನಗರದಲ್ಲಿದೆ, 40,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ 57,305 ಎಲೆಕ್ಟ್ರಾನಿಕ್ಸ್ ಇದೆ. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ರಾಜರಾಜೇಶ್ವರಿಯವರ ಇನ್ನೊಂದು ಸಿಸ್ಟರ್ ಕನ್ಸರ್ನು, ಅಲ್ಲೇ ಬರುತ್ತೆ, ಇದು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹಿಂದೆ, 41,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 61,000 ಇದೆ. ಅಲಯನ್ಸ್ ಯೂನಿವರ್ಸಿಟಿ 43,936 ಕಂಪ್ಯೂಟರ್ ಸೈನ್ಸ್ ಇದ್ದರೆ 50,000 ಎಲೆಕ್ಟ್ರಾನಿಕ್ಸ್ ಇದೆ. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 44,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ 67,000 ಎಲೆಕ್ಟ್ರಾನಿಕ್ಸ್ ಇದೆ. ಗೀತಮ್ ಯೂನಿವರ್ಸಿಟಿ ದೇವನಹಳ್ಳಿ ಹತ್ರ ಬರುತ್ತೆ, 45,000 ಕಂಪ್ಯೂಟರ್ ಸೈನ್ಸು, 67,000 ಎಲೆಕ್ಟ್ರಾನಿಕ್ಸ್. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ಫೀಲ್ಡಲ್ಲಿದೆ, 45,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ 71,000 ಎಲೆಕ್ಟ್ರಾನಿಕ್ಸ್ ಇದೆ. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ KSIT ಅವ್ರದ್ದು ಇನ್ನೊಂದು ಕನಕಪುರ ರೋಡಲ್ಲೇ ಬರುತ್ತೆ, 45,996 ಕಂಪ್ಯೂಟರ್ ಸೈನ್ಸು, 75,000 ಎಲೆಕ್ಟ್ರಾನಿಕ್ಸ್. RRIT ಇದು ರಾಜರಾಜೇಶ್ವರಿ ಅಲ್ಲ, ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಸರುಘಟ್ಟ ರೋಡಲ್ಲಿ ಬರುತ್ತೆ, 46,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 64,000 ಇದೆ. ಟಿ-ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನ್ನೇರುಘಟ್ಟ ರೋಡಲ್ಲಿ ಬರುತ್ತೆ, 46,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 63,000 ಇದೆ. SKIT ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಸರುಘಟ್ಟ ರೋಡಲ್ಲೇ ಬರುತ್ತೆ, 46,750 ಕಂಪ್ಯೂಟರ್ ಸೈನ್ಸ್, 66,000 ಎಲೆಕ್ಟ್ರಾನಿಕ್ಸ್. ಹಾಸನಲ್ಲಿ ಇನ್ನೊಂದು ಪ್ರೈವೇಟ್ ಕಾಲೇಜ್ ಇದೆ, ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲಿ 47,000 ಕಂಪ್ಯೂಟರ್ ಸೈನ್ಸು, 71,000 ಎಲೆಕ್ಟ್ರಾನಿಕ್ಸ್ ಇದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರದಲ್ಲಿ 48,731 ಕಂಪ್ಯೂಟರ್ ಸೈನ್ಸ್ ಇದ್ದರೆ 75,000 ಎಲೆಕ್ಟ್ರಾನಿಕ್ಸ್ ಇದೆ. ಇಲ್ಲಿ ಮತ್ತೆ ತಪ್ಪಾಗಿದೆ, ಇಲ್ಲಿ RRIT ರಿಪೀಟ್ ಆಗಿದೆ. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ ಹತ್ರ ಬರುತ್ತೆ, 49,103 ಕಂಪ್ಯೂಟರ್ ಸೈನ್ಸು, 71,000 ಎಲೆಕ್ಟ್ರಾನಿಕ್ಸ್. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಏರ್ಪೋರ್ಟ್ ರೋಡಲ್ಲೇ ಬರುತ್ತೆ, 49,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ 70,000 ಎಲೆಕ್ಟ್ರಾನಿಕ್ಸ್. ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಇದು AMC ಅವರ ಇನ್ನೊಂದು ಸಿಸ್ಟರ್ ಕನ್ಸರ್ನು, ಕನಕಪುರ ರೋಡಲ್ಲೇ ಬರುತ್ತೆ, 50,000 ಕಂಪ್ಯೂಟರ್ ಸೈನ್ಸು, 70,000 ಎಲೆಕ್ಟ್ರಾನಿಕ್ಸ್. ಈಗಲೇ ನಿಮ್ಗೊಂದು ಐಡಿಯಾ ಬರುತ್ತೆ, ನಿಮ್ಗೆ ಯಾವ ರ್ಯಾಂಕ್ ಬಂದರೆ ಯಾವ ಕ್ಯಾಟಗರಿ ಸೀಟ್ಸು ಸಿಗಬಹುದು ಅಂತ. 50,000 ಬಂದು ನಿಮಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದರೆ ನಿಮಗೆ ಇರೋದು ಲಾಸ್ಟ್ ಆಪ್ಷನ್ನು ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಸಿಗುತ್ತೆ. ಅದೇ 70,000 ರ್ಯಾಂಕ್ ಬಂದು ನೀವು ಎಲೆಕ್ಟ್ರಾನಿಕ್ಸ್ ಹೋಗ್ತಿರಾದರೂ ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲೇ ಸಿಗುತ್ತೆ. ಅದೇ 70,000 ನೀವೇನಾದರೂ ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದರೆ ಇಲ್ಲಿ ನೋಡಿ ಎಲ್ಲಿ ಹೋಗ್ತೀರಾ ನೀವು, ಬಿಡದಿ ಹತ್ರ ಇರೋ ಜ್ಞಾನ ವಿಕಾಸಕ್ಕೆ ಹೋಗಬೇಕಾಗತ್ತೆ. ಸೊ ರ್ಯಾಂಕ್ಸ್ ನೋಡಿಕೊಂಡು ನೀವು ಚೂಸ್ ಮಾಡಬೇಕಾಗತ್ತೆ ನಿಮ್ಮ ಬ್ರ್ಯಾಂಚು. BTI ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತ, ಇದು BIT ಎಲ್ಲ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಇದು BTI ಸರ್ಜಾಪುರ ರೋಡಲ್ಲೆಲ್ಲ ಬರುತ್ತೆ, 53,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 76,000 ಇತ್ತು. ತುಮಕೂರಲ್ಲಿರೋ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 58,000 ಕಂಪ್ಯೂಟರ್ ಸೈನ್ಸು, 73,000 ಎಲೆಕ್ಟ್ರಾನಿಕ್ಸ್. ದೊಡ್ಡಬಳ್ಳಾಪುರಲ್ಲಿರೋ RL ಜಾಲಪದಲ್ಲಿ 60,000 ಕಂಪ್ಯೂಟರ್ ಸೈನ್ಸು, 80,000 ಎಲೆಕ್ಟ್ರಾನಿಕ್ಸ್.
ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಡ್ಯ 60,000 ಕಂಪ್ಯೂಟರ್ ಸೈನ್ಸು, 83,000 ಎಲೆಕ್ಟ್ರಾನಿಕ್ಸ್. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಕೊಡಿಗೆಹಳ್ಳಿ ಅಂತಿದೆ, ಬೆಂಗಳೂರಲ್ಲೇ ಹೆಬ್ಬಾಳ ಹತ್ರ, ಅಲ್ಲಿ ಬರುತ್ತೆ. ಇದು 60,000 ಕಂಪ್ಯೂಟರ್ ಸೈನ್ಸು, 81,000 ಎಲೆಕ್ಟ್ರಾನಿಕ್ಸ್. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು 60,000 ಕಂಪ್ಯೂಟರ್ ಸೈನ್ಸು, 69,000 ಎಲೆಕ್ಟ್ರಾನಿಕ್ಸ್. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇದೆ, 60,842. ಆಕಾಶ್ ಬ್ಯಾಂಗ್ಳೂರು ರೂರಲ್ಲಿದೆ, ಆಕಾಶ್ ಇಂಜಿನಿಯರಿಂಗ್ ಕಾಲೇಜ್, ಇದು ಹೊಸ ಕಾಲೇಜು, 62,000 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 98,000 ದಾಟಿತ್ತು. MS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಏರ್ಪೋರ್ಟ್ ರೋಡಲ್ಲೇ ಬರುತ್ತೆ, 63,000 ಕಂಪ್ಯೂಟರ್ ಸೈನ್ಸು, 73,000 ಎಲೆಕ್ಟ್ರಾನಿಕ್ಸ್. ವಿಜಯವಟ್ಟಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸು 63,000 ಇದ್ದರೆ ಎಲೆಕ್ಟ್ರಾನಿಕ್ಸು 88,000ವರೆಗೂ ಹೋಗಿದೆ. ಅಮೃತ ಇದು ಬಿಡದಿ ಹತ್ರ ಬರುತ್ತೆ, 65,000 ಕಂಪ್ಯೂಟರ್ ಸೈನ್ಸು, 85,000 ಎಲೆಕ್ಟ್ರಾನಿಕ್ಸು. ಇನ್ನೊಂದು ಹೊಸ ಕಾಲೇಜು ಆದಿತ್ಯ ಯಲಹಂಕದಲ್ಲಿ ಬರುತ್ತೆ, 67,000 ಕಂಪ್ಯೂಟರ್ ಸೈನ್ಸು, 95,000 ಎಲೆಕ್ಟ್ರಾನಿಕ್ಸ್. ಗೌಸಿಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಳೆ ಕಾಲೇಜು ರಾಮನಗರದಲ್ಲೇ ಇದೆ, ಮೈಸೂರು ರೋಡಲ್ಲೇ ಕಾಣುತ್ತೆ, 68,000 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು 90,000. KGF ಅಲ್ಲಿ ಒಂದು ಹಳೆ ಕಾಲೇಜ್ ಇದೆ, ಡಾಕ್ಟರ್ ಟಿ ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಅಲ್ಲಿ ಕಂಪ್ಯೂಟರ್ ಸೈನ್ಸು 68,063ವರೆಗೂ ಸಿಕ್ಕಿತ್ತು ಸೆಕೆಂಡ್ ರೌಂಡ್ ಲಾಸ್ಟ್ ಇಯರು. ಎಲೆಕ್ಟ್ರಾನಿಕ್ಸು 89,401. ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಮಳವಳ್ಳಿ ಮದ್ದೂರು ಹತ್ರ ಬರುತ್ತೆ. ಸೊ 68,146 ಕಂಪ್ಯೂಟರ್ ಸೈನ್ಸು, 82,927 ಎಲೆಕ್ಟ್ರಾನಿಕ್ಸ್. ನೆಲಮಂಗಲದ ಹತ್ರ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಚೆನ್ನಿಗಪ್ಪ ಫ್ಯಾಮಿಲಿಯವರು ಸ್ಟಾರ್ಟ್ ಮಾಡಿರೋ ಕಾಲೇಜ್ ಇದು, 68,000ವರೆಗೂ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ, 91,000ವರೆಗೂ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ. ಬಿಡದಿಯಲ್ಲಿ CM ಲಿಂಗಪ್ಪ ಅವರ ಕಾಲೇಜು ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 71,000 ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ 94,000ವರೆಗೂ ಸಿಕ್ಕಿದೆ. ಕೋಲಾರಲ್ಲಿ ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ ಕಂಪ್ಯೂಟರ್ ಸೈನ್ಸು 83,000ವರೆಗೂ ಸಿಕ್ಕಿದೆ, ಎಲೆಕ್ಟ್ರಾನಿಕ್ಸ್ ನೋಡಿ 1,00,000 ದಾಟಿರೋವರೆಗೂ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಸೀಟ್ ಸಿಕ್ಕಿದೆ. ಚನ್ನಪಟ್ಟಣ ಒಂದು ಸಂಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸು 92,989ವರೆಗೂ ಸಿಕ್ಕಿದೆ, ಎಲೆಕ್ಟ್ರಾನಿಕ್ಸು 1,13,000ವರೆಗೂ ಸಿಕ್ಕಿದೆ. ಸೊ ಯಾಕೆ ಇಷ್ಟೊಂದು ದೊಡ್ಡ ವಿಡಿಯೋ ಮಾಡಿ ಎಲ್ಲ ಕಾಲೇಜುಗಳದ್ದು ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಯಾವ ರ್ಯಾಂಕ್ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನನ್ನ ರೆಕಮೆಂಡೇಷನ್ ಒಂದು 25,000 ಕಟ್ ಆಫ್ ಒಳಗಡೆ ಇದೆಯಲ್ಲ ಆ ಕಾಲೇಜಸ್ ಹೋದರೆ ಸ್ವಲ್ಪ ಉತ್ತಮ. ಸೊ ಕೆಳಗಡೆ ಹೋಗ್ತಾ ಇದ್ದಾಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಹಾಗಾಗಿ ನಿಮ್ದೇನಾದರೂ ರ್ಯಾಂಕು ತುಂಬ ಕೆಟ್ಟದಾಗಿ ಬಂದರೆ ಸೊ ಕಾಲೇಜಿಗೆ ಪ್ರಿಫರೆನ್ಸ್ ಕೊಡಿ. ತುಂಬ ಒಳ್ಳೆಯ ರ್ಯಾಂಕ್ ಬಂದರೆ ಗಿವ್ ಪ್ರಿಫರೆನ್ಸ್ ಟು ಯುವರ್ ಬ್ರ್ಯಾಂಚ್. ಆಗ ನೀವು ಕಂಪ್ಯೂಟರ್ ಸೈನ್ಸೇ ಬೇಕು ಇಂಥದ್ದೇ ಬೇಕು ಅಂತ ಹೋಗೋ ಆಪ್ಷನ್ಸ್ ಇರುತ್ತೆ ನಿಮಗೆ. ರ್ಯಾಂಕು ಸಿಕ್ಕಾಪಟ್ಟೆ ಎಲ್ಲೋ ಹೊಟ್ಟೋಗಿರುತ್ತೆ, ಆಗ ನನಗೆ ಇಂಥದೇ ಬ್ರ್ಯಾಂಚ್ ಬೇಕು ಅಂತ ಯಾವುದೋ ಒಂದು ಕಾಲೇಜಿಗೆ ಹೋಗಿ ಸೇರಿಕೊಂಡ್ರೆ ಸ್ವಲ್ಪ ನಿಮ್ಮ ಫ್ಯೂಚರ್ ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ರಿಸಲ್ಟ್ಸ್ ಬರುತ್ತೆ, ಆಗ ನಿಮ್ಗೆ ರ್ಯಾಂಕು ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ಒಂದು ಅಪ್ರಾಕ್ಸಿಮೇಟಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ದಿಸ್ ಈಸ್ ದ ಕಟ್ ಆಫ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಕಟ್ ಆಫ್. ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಕಟ್ ಆಫ್ ಕೊಡ್ತೀನಿ. ಸೊ ಆಗ ನಿಮ್ಗೆ ಇನ್ನೂ ಒಂದು ಐಡಿಯಾ ಬರುತ್ತೆ ಹೇಗೆ ಡ್ರಾಪ್ ಆಗುತ್ತೆ ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಂತ. ಲಾಸ್ಟ್ ಇಯರು ತುಂಬ ಚೇಂಜಸ್ ಏನೂ ಆಗಲಿಲ್ಲ, ಯಾಕೆಂದರೆ ಯಾರೂ ಸೀಟ್ಸ್ ಡ್ರಾಪ್ ಮಾಡಲಿಲ್ಲ, ಎಲ್ಲರೂ ಹೋಲ್ಡ್ ಮಾಡಿ ಇಟ್ಕೊಂಡೇ ಇದ್ದರು. ಚಾಯ್ಸ್ 2 ಕೊಟ್ಟರು, ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು. ಹಾಗಾಗಿ ತುಂಬ ಏನೂ ಚೇಂಜ್ ಆಗಲಿಲ್ಲ. ನೋಡೋಣ ಈ ವರ್ಷ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.